ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರದಲ್ಲಿ ಏನೂ ಕೆಲಸ ಮಾಡಿಲ್ಲ, ರಾಮನಗರಕ್ಕೆ ರಾಮನ ಹೆಸರಿದೆ, ಹೀಗಾಗಿ ಹೆಸರೇ ಬದಲಾಯಿಸಲಿಕ್ಕೆ ಕಾಂಗ್ರೆಸ್ಸಿಗರು ಹೊರಟಿದ್ದಾರೆ, ನಾಮಕರಣ ಮಾಡೋದೇ ಸಾಧನೆ ಅನ್ಕೊಂಡಿದ್ದಾರೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಈ ಮೂಲಕ ತುಷ್ಟೀಕರಣದ ನೀತಿಯನ್ನ ಕಾಂಗ್ರೆಸ್ ಅನುಸರಿಸ್ತಾ ಇದೆ. ಡಿಕೆಶಿ ಭ್ರಷ್ಟಾಚಾರ, ಹಣ ಮಾಡೋದನ್ನ ಬಿಟ್ಟು ಬೇರೇನು ಕೂಡ ಮಾಡ್ತಾ ಇಲ್ಲ, ಅದು ಅವ್ರಿಗೆ ಬರ್ತಾ ಇಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧ ಅಶ್ವಥ್ ನಾರಾಯಣ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಮನಗರದ ಹೆಸರನ್ನ ಬದಲಾವಣೆ ಮಾಡುವಂತಹ ವಿಚಾರಕ್ಕೆ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಆಗಬೇಕು, ಪುನರ್ ನಾಮಕರಣ ಆಗಬೇಕು ಅನ್ನೋಂಥ ಒಂದು ಏನು ಕೋರಿಕೆನ ಸಲ್ಲಿಸಿದರೆ ಇದು ನಿಜಕ್ಕೂ ಒಂದು ಯಾವುದು ಒಪ್ಕೊಳ್ಳೋಕ್ಕಾಗಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಥವಾ ಇನ್ನೂ ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ನಮ್ಮೆಲ್ಲ ರಾಮನಗರ ಜಿಲ್ಲೆಯ ಜನತೆ, ಇಡೀ ರಾಜ್ಯದ ಜನತೆಯ ಭಾವನೆಗೆ ವಿರುದ್ಧವಾಗಿದೆ. ಇವತ್ತೇನು ರಾಮನಗರ ಅಂತ ಈಗಾಗಲೇ ನಾಮಕರಣ ಆಗಿ ಹಲವಾರು ವರ್ಷ ಆಗಿದೆ. ಇವರ ಒಂದು ಇವತ್ತೇನು ಜಸ್ಟಿಫಿಕೇಶನ್ ಏನು ಕಾರಣಗಳು ಕೊಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದನ್ನ ಕಾರಣ ಕೊಡ್ತಾ ಇದ್ದಾರೆ. ಇದು ಯಾವ್ದಾದ್ರು ಕಾರಣನ, ಒಬ್ಬ ಆಡಳಿತಗಾರ ಕೊಡೋಂಥ ಕಾರಣನ, ಯಾವ ಒಂದು ರಾಮನಗರ ಜಿಲ್ಲೆಗೆ ಏನನ್ನೂ ಅಭಿವೃದ್ಧಿಯನ್ನು ಮಾಡದೆ, ರಾಮನಗರಕ್ಕೆ ಒಂದು ಮೆಡಿಕಲ್ ಕಾಲೇಜ್ನು ಕೊಟ್ಟಿದ್ನೂ ಕಳ್ತನ ಮಾಡಿ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಂಥ ವ್ಯಕ್ತಿ, ಅಂದರೆ ಅದನ್ನು ಎತ್ಕೊಂಡು ಬೇರೆ ಕಡೆ ವರ್ಗೀಕರಣ ಮಾಡಲಿಕ್ಕೆ ಕನಕಪುರಕ್ಕೆ ತೊಗೊಂಡು ಹೋಗೋಕ್ಕೆ ರೆಡಿಯಾಗಿ